ಸರ್, ಈಗ 2028ಕ್ಕೆ ನಾನೇ ಸಿಎಂ ಆಗ್ತೀನಿ, ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತು ಹೋಗ್ತಾರೆ ಜನ ಅಂತ ಹೇಳಿ ಕುಮಾರಸ್ವಾಮಿ ಹೇಳಿದ್ರು ಸರ್. ಈಗ ಎಲ್ಲರೂ ಕನಸು ಕಾಣ್ತಾರೆ, ನಾವು ಕಾಣ್ತೀವಿ, ನಾವು 28ಕ್ಕೆ ಬರ್ತೀವಿ ಅಂತ ನಾವು ಹೇಳ್ತಾನೆ ಇದೀವಲ್ಲ. ಅದೇ ರೀತಿ ಬಿಜೆಪಿ ಅವ್ರಿಗೂ ಆಸೆ ಇರುತ್ತೆ, JDS ಅವ್ರಿಗೂ ಆಸೆ ಇರುತ್ತೆ. ಜನ ಯಾರಿಗೆ ಆಶೀರ್ವಾದ ಮಾಡ್ತಾರೆ ಅವ್ರ ಪಕ್ಷ ಮುಖ್ಯಮಂತ್ರಿ ಆಗ್ತಾರೆ. ನನ್ಗೆ ಗೊತ್ತಿದ್ದಾಗೆ 28ಕ್ಕೆ ನಮ್ಮ ಪಕ್ಷನೇ ಮತ್ತೆ ಅಧಿಕಾರಕ್ಕೆ ಬಂದೇ ಬರುತ್ತೆ. ಕಾರಣ ಏನಂದ್ರೆ ನಾವು ಮಾಡಿರ್ತಕ್ಕಂಥ ಜನಪರ ಕೆಲಸಗಳು. ಬಿಜೆಪಿ ಅವರ ಆಡಳಿತದಲ್ಲಿ ಅವರು ಅವಕಾಶ ಸಿಕ್ಕಿದ್ರು ಕೂಡ 2 ಬಾರಿ ಕಿತ್ಲಾಡ್ಕೊಂಡು 2008ರಿಂದ 13ಕ್ಕೆ 3 ಜನ ಮುಖ್ಯಮಂತ್ರಿಗಳು, ಮೊನ್ನೆ 19ರಿಂದ 23ಕ್ಕೆ 2 ಮುಖ್ಯಮಂತ್ರಿಗಳು ಕಿತ್ಲಾಡ್ಕೊಂಡು ಮನೆಗೆ ಹೋದ್ರು. ಜನರ ಕೆಲಸ ಮಾಡ್ಲಿಲ್ಲ, ಸ್ವಜನ ಪಕ್ಷಪಾತ, ಭ್ರಷ್ಟಾಚಾರ, ಜನರನ್ನ ಮರೆತರು, ಮನೆ ಕಳಿಸ್ರು. ನಾವು ಜನರ ಪರ ಇದೀವಿ, ಜನರ ಕೆಲಸ ಮಾಡ್ತಾ ಇದೀವಿ. ಜನ ನಮ್ಗೆ ಖಂಡಿತ ಮತ್ತೆ ಆಶೀರ್ವಾದ ಮಾಡೇ ಮಾಡ್ತಾರೆ, ನಾವೇ ಮುಂದೆ ಬರ್ತೀವಿ. ದೇಶದಲ್ಲೂ ಕೂಡ ಪ್ರಜಾಪ್ರಭುತ್ವದ ದೃಷ್ಟಿಯಿಂದ ಮುಂದಕ್ಕೆ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಮಿತ್ರ ಪಕ್ಷಗಳು ದೇಶದಲ್ಲಿ ಅಧಿಕಾರಕ್ಕೆ ಬರಬೇಕು. ಇಲ್ಲಾಂದ್ರೆ ಸರ್ವಾಧಿಕಾರಿ ಅಧಿಕಾರ ಏನ್ ನಡೀತಾ ಇದೆ ಈಗ ಅದೇ ಮುಂದುವರಿಯುತ್ತೆ. ಸರ್, ಈಗ 2028ಕ್ಕೆ ನಾನೇ ಸಿಎಂ ಆಗ್ತೀನಿ, ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತು ಹೋಗ್ತಾರೆ ಜನ ಅಂತ ಹೇಳಿ ಕುಮಾರಸ್ವಾಮಿ ಹೇಳಿದ್ರು ಸರ್. ಈಗ ಎಲ್ಲರೂ ಕನಸು ಕಾಣ್ತಾರೆ, ನಾವು ಕಾಣ್ತೀವಿ, ನಾವು 28ಕ್ಕೆ ಬರ್ತೀವಿ ಅಂತ ನಾವು ಹೇಳ್ತಾನೆ ಇದೀವಲ್ಲ. ಅದೇ ರೀತಿ ಬಿಜೆಪಿ ಅವ್ರಿಗೂ ಆಸೆ ಇರುತ್ತೆ, JDS ಅವ್ರಿಗೂ ಆಸೆ ಇರುತ್ತೆ. ಜನ ಯಾರಿಗೆ ಆಶೀರ್ವಾದ ಮಾಡ್ತಾರೆ ಅವ್ರ ಪಕ್ಷ ಮುಖ್ಯಮಂತ್ರಿ ಆಗ್ತಾರೆ. ನನ್ಗೆ ಗೊತ್ತಿದ್ದಾಗೆ 28ಕ್ಕೆ ನಮ್ಮ ಪಕ್ಷನೇ ಮತ್ತೆ ಅಧಿಕಾರಕ್ಕೆ ಬಂದೇ ಬರುತ್ತೆ. ಕಾರಣ ಏನಂದ್ರೆ ನಾವು ಮಾಡಿರ್ತಕ್ಕಂಥ ಜನಪರ ಕೆಲಸಗಳು. ಬಿಜೆಪಿ ಅವರ ಆಡಳಿತದಲ್ಲಿ ಅವರು ಅವಕಾಶ ಸಿಕ್ಕಿದ್ರು ಕೂಡ 2 ಬಾರಿ ಕಿತ್ಲಾಡ್ಕೊಂಡು 2008ರಿಂದ 13ಕ್ಕೆ 3 ಜನ ಮುಖ್ಯಮಂತ್ರಿಗಳು, ಮೊನ್ನೆ 19ರಿಂದ 23ಕ್ಕೆ 2 ಮುಖ್ಯಮಂತ್ರಿಗಳು ಕಿತ್ಲಾಡ್ಕೊಂಡು ಮನೆಗೆ ಹೋದ್ರು. ಜನರ ಕೆಲಸ ಮಾಡ್ಲಿಲ್ಲ, ಸ್ವಜನ ಪಕ್ಷಪಾತ, ಭ್ರಷ್ಟಾಚಾರ, ಜನರನ್ನ ಮರೆತರು, ಮನೆ ಕಳಿಸ್ರು. ನಾವು ಜನರ ಪರ ಇದೀವಿ, ಜನರ ಕೆಲಸ ಮಾಡ್ತಾ ಇದೀವಿ. ಜನ ನಮ್ಗೆ ಖಂಡಿತ ಮತ್ತೆ ಆಶೀರ್ವಾದ ಮಾಡೇ ಮಾಡ್ತಾರೆ, ನಾವೇ ಮುಂದೆ ಬರ್ತೀವಿ. ದೇಶದಲ್ಲೂ ಕೂಡ ಪ್ರಜಾಪ್ರಭುತ್ವದ ದೃಷ್ಟಿಯಿಂದ ಮುಂದಕ್ಕೆ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಮಿತ್ರ ಪಕ್ಷಗಳು ದೇಶದಲ್ಲಿ ಅಧಿಕಾರಕ್ಕೆ ಬರಬೇಕು. ಇಲ್ಲಾಂದ್ರೆ ಸರ್ವಾಧಿಕಾರಿ ಅಧಿಕಾರ ಏನ್ ನಡೀತಾ ಇದೆ ಈಗ ಅದೇ ಮುಂದುವರಿಯುತ್ತೆ.